ತಿಂದಿರೋದಿಲ್ಲ, ಕೆಲವರು ತಿಂದಿರ್ಬೋದು, ಅದು ವಿಷಯ ಅಲ್ಲ. ಈಗ ಎಗ್ ಪಫ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಗರಿ ಗರಿ ಇದ್ದರೆ ಒಂಥರ ತಿಂದುಬಿಡ್ತೀವಿ ನಾವು, ಹೊಟ್ಟೆ ತುಂಬ ತಿಂದುಬಿಡ್ತೀವಿ, ಮ್ಯಾಕ್ಸಿಮಮ್ ಒಂದಾದರೂ ತಿಂದುಬಿಡ್ತೀವಿ. ಎಷ್ಟು ತಿನ್ಬೋದು ಎಗ್ ಪಫ್? 5 ಇಲ್ಲ 10 ಮ್ಯಾಕ್ಸಿಮಮ್ ನೀವು ಇಷ್ಟಪಟ್ಟರೆ ತಿನ್ನೋಣ ಕಾಂಪಿಟೇಷನಲ್ಲಿ. ವಿಷಯ ಬರ್ತಾ ಇದ್ದೀನಿ. ಮಾಜಿ ಸಿ ಎಂ, ಆಂಧ್ರದ ಮಾಜಿ ಸಿ ಎಂ ಜಗನ್ಮೋಹನ್ ರೆಡ್ಡಿ ಕೋಟಿ ಕೋಟಿ ರೂಪಾಯಿಯ ಎಗ್ ಪಫ್ಗಳನ್ನೇ ತಿಂದಿದ್ದಾರೆ. ಖರ್ಚು ಎಷ್ಟಾಗಿದೆ ಎಗ್ ಪಫ್ ಬಂದವರಿಗೆ ಕೊಟ್ಟು ಅಂತ. ಎಗ್ ಪಫ್ಗೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಬನ್ನಿ ನೋಡೋಣ. ಏನದು ಕಹಾನಿ, ಎಗ್ ಪಫ್ ಕಹಾನಿ? ಆಂಧ್ರ ಪ್ರದೇಶ ಸಿ ಎಂ ಆಗಿದ್ದರು ಜಗನ್ಮೋಹನ್ ರೆಡ್ಡಿ, ಈಗ ಚಂದ್ರಬಾಬು ನಾಯ್ಡು. 2019ರಿಂದ 2024ರವರೆಗೆ ಸಿ ಎಂ ಆಗಿ ಸೇವೆ ಸಲ್ಲಿಸಿದ್ದಾರೆ. 5 ವರ್ಷ ವಿಜಯವಾಡದಲ್ಲಿ ಮುಖ್ಯಮಂತ್ರಿ ಸಚಿವಾಲಯ ಮಾಡಿದರು. ಆನಂತರ ಅಲ್ಲಿ 100 ಅಧಿಕಾರಿ ಸಿಬ್ಬಂದಿ ಕೆಲಸ ಮಾಡಿದ್ದಾರೆ. ಆದರೆ 5 ವರ್ಷ ಭರ್ಜರಿ ಇಂದದ್ದು ಎಗ್ ಪಫ್ ಮಾತ್ರ. ಈ ಎಗ್ ಪಫ್ಗಾಗಿ ಬರೋಬ್ಬರಿ 3,60,00,000 ಖರ್ಚು ಮಾಡಿದಾರಂತೆ. ಇಷ್ಟೊಂದು ಮೊತ್ತ ಖರ್ಚಾಗಿದೆ ಕೇಳಿ ಜನ ದಂಗಾಗ್ಬಿಟ್ಟಿದ್ದಾರೆ. ಎಗ್ ಪಫ್ ಲೆಕ್ಕ ಕೇಳಿ ಕೆರಳಿ ಕೆಂಡವಾಗಿದ್ದಾರೆ ಸಿ ಎಂ ಚಂದ್ರಬಾಬು ನಾಯ್ಡು. ಅಂದರೆ ಎಗ್ ಪಫ್ಗೆಂದೇ 1 ವರ್ಷಕ್ಕೆ 71 ಲಕ್ಷ ಖರ್ಚು ಮಾಡಿದ್ದಾರಂತೆ. ಒಂದು ದಿನಕ್ಕೆ 993 ಎಗ್ ಪಫ್ ಖರ್ಚಾಗಿದೆ. ಅಂದರೆ 20,000 ರೂಪಾಯಿ ಪ್ರತಿದಿನ. 5 ವರ್ಷದಲ್ಲಿ ಜಗನ್ಮೋಹನ್ 18 ಲಕ್ಷ ದುಡ್ಡಲ್ಲ, 18 ಲಕ್ಷ ಎಗ್ ಪಫ್ ತಿಂದಿದ್ದಾರೆ. ಅದಕ್ಕೆ 3,60,00,000 ಖರ್ಚು. ಇದರ ಜೊತೆ ಕಾಫಿ ಟೀ ಲೆಕ್ಕ ಮಾಡಿದರೆ ಖರ್ಚು ದುಪ್ಪಟ್ಟಾಗತ್ತೆ. ಇದು ಜಗನ್ಮೋಹನ್ ರೆಡ್ಡಿ ಅವರ ಎಗ್ ಪಫ್ ಕಹಾನಿ. ಇವತ್ತು 3ನೇ ದಿನ ಸಿದ್ದರಾಮಯ್ಯ ಇತಿಹಾಸದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇವತ್ತೇನಿದೆ ಸಿದ್ದರಾಮಯ್ಯನವರ ಇತಿಹಾಸದ ಕಥೆಗಳು, ಬನ್ನಿ ನೋಡೋಣ. ಅಹಿಂದ ಸಮಾವೇಶ, ಬಳ್ಳಾರಿ ಪಾದಯಾತ್ರೆ. ಸಿದ್ದು ಜೀವನ ಬದಲಿಸಿದ್ವು ಆ 2 ಘಟನೆ. ಸಿದ್ದರಾಮನಹುಂಡಿ ಸಿದ್ದರಾಮಯ್ಯ 2 ಬಾರಿ ಅದ್ಭುತ ನಿರ್ಧಾರ ತೆಗೆದುಕೊಂಡ್ರು. ಆ 2 ನಿರ್ಧಾರ ತೆಗೆದುಕೊಳ್ಳದೆ ಇದ್ದಿದ್ರೆ 2 ಬಾರಿ ಸಿಎಂ ಆಗ್ತಿರ್ಲಿಲ್ಲ. 2006ರಲ್ಲಿ ಅಹಿಂದ ಸಮಾವೇಶ ನಡೆಸದಿದ್ರೆ, 2010ರಲ್ಲಿ ಬಳ್ಳಾರಿ ಪಾದಯಾತ್ರೆ ಮಾಡದಿದ್ರೆ ಇಷ್ಟು ದೊಡ್ಡ ನಾಯಕರಾಗಿ ಬೆಳೆಯೋಕೆ ಆಗುತ್ತಿರ್ಲಿಲ್ಲ. ಘಟನೆ 1. ಅಹಿಂದ ನಾಯಕನಾದ ಸಿದ್ದು. ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೊರಟ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಹಾಗೂ ದಲಿತರನ್ನ ಒಟ್ಟುಗೂಡಿಸಲು ಅಹಿಂದ ಜಪ ಆರಂಭಿಸಿದ್ರು. ಹುಬ್ಬಳ್ಳಿ ಸಮಾವೇಶ ವಿರೋಧಿಗಳ ಕಣ್ಣು ಕುಕ್ಕಿತು. ಯಾವಾಗ ಸಿದ್ದು ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಳ್ತಿದ್ರೋ ಸಮಾವೇಶಗಳನ್ನ ನಿಲ್ಲಿಸಲು ದೇವೇಗೌಡ್ರೆ ಸೂಚಿಸಿದ್ರು. ದಳಪತಿ ಮಾತಿಗೆ ಸೊಪ್ಪು ಹಾಕದೆ ಸಿದ್ದು ಅಬ್ಬರಿಸಿದ್ರು. ಆದ್ದರಿಂದ ಪಕ್ಷದಿಂದಲೇ ಹೊರಹಾಕಲಾಯಿತು. ಎಲ್ಲ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಶಕ್ತಿ ಕೊಟ್ಟಾಗ ಮಾತ್ರ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಘಟನೆ 2. ಕಾಂಗ್ರೆಸ್ ಸೇರಿದ ಸಿದ್ದು. ಜೆಡಿಎಸ್ನಿಂದ ಹೊರಬಿದ್ದ ಸಿದ್ದರಾಮಯ್ಯ ಸ್ವಲ್ಪ ದಿನ ಸುಮ್ಮನಿದ್ದು ಪ್ರಾದೇಶಿಕ ಪಕ್ಷ ಕಟ್ಟಲು ಹೊರಟಿದ್ರು. ಆದ್ರೆ 2006ರಲ್ಲಿ ಕಾಂಗ್ರೆಸ್ ಸೇರಿ 2ನೇ ಇನ್ನಿಂಗ್ಸ್ ಆರಂಭಿಸಿ ಚಾಮುಂಡೇಶ್ವರಿಯಲ್ಲಿ ಕೇವಲ 257 ಮತಗಳಿಂದ ಗೆದ್ದರು. ಘಟನೆ 3. ವಿಪಕ್ಷ ನಾಯಕನ ಸ್ಥಾನಕ್ಕೆ ಪಟ್ಟು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಖರ್ಗೆ, ಧರಮ್ ಸಿಂಗ್, ದೇಶಪಾಂಡೆ, ಡಿಕೆಶಿ, ಪರಮೇಶ್ವರ್ ಇದ್ರೂ ಕೂಡ ಸಿದ್ದು 2009ರಲ್ಲಿ ವಿರೋಧ ಪಕ್ಷದ ನಾಯಕರಾದ್ರು. ನನ್ನ ವಿಷಯದಲ್ಲಿ ಕೊನೆ ಇವತ್ತವರೆಗೂ ಅಷ್ಟೇ, ಮುಂದೇನೂ ಅಷ್ಟೇ, ಹಿಂದೇನೂ ಅಷ್ಟೇ, ನಾವು ಅವರ ವಿಶ್ವಾಸ ಇದ್ದಾರೆ. ರಾಜಕಾರಣ ಬೇರೆ ವಿಷಯ. ಅವರೊಂದು ಪಾರ್ಟಿಲಿರ್ಬೋದು, ನಾನೊಂದು ಪಾರ್ಟಿಲಿರ್ಬೋದು. ನಾನು ಅವ್ರ ಬಗ್ಗೆ ಗೌರವ ಇದೆ. ಸಿದ್ದರಾಮಯ್ಯರಿಗೆ ಯಾಕೆ ರಾಜಕೀಯ ನಾನು ಅವತ್ತು ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅನ್ನೋ
ಇದರಲ್ಲಿ ಹೋರಾಟ ಮಾಡಿದ್ದು ನಿಜ. ಘಟನೆ 4 ತಿರುವು ನೀಡಿದ ಬಳ್ಳಾರಿ ಪಾದಯಾತ್ರೆ. 2010ರ ಜುಲೈನಲ್ಲಿ ಒಂದು ಘಟನೆ ನಡೆಯಿತು. ಮುಂಗಾರು ಅಧಿವೇಶನದಲ್ಲಿ ರೆಡ್ಡಿ ಸಹೋದರರ ವಿರುದ್ಧ ದಿನೇಶ್ ಗುಂಡೂರಾವ್ ಅಕ್ರಮ ಗಣಿಗಾರಿಕೆ ಆರೋಪ ಮಾಡಿದ್ರು. ಆಗ ಅತಿ ಕಿರಿಯ ಶಾಸಕ ಬಿಜೆಪಿಯ ಟಿಎಸ್ ಸುರೇಶ್ ಬಾಬು ಗುಂಡೂರಾವ್ ವಿರುದ್ಧ ಹರಿಹಾಯ್ದ್ರು. ಬಳ್ಳಾರಿಗೆ ಬಾ ನೋಡಿಕೊಳ್ತೇವೆ ಅಂತ ಸವಾಲೆಸೆದ್ರು. ಸಿಟ್ಟಿಗೆದ್ದ ಸಿದ್ದರಾಮಯ್ಯ ತೋಳು ತಟ್ಟಿ ಬಳ್ಳಾರಿಗೆ ಬರ್ತೇವೆ, ರೆಡ್ಡಿ ಮನೆ ಮುಂದೆಯೇ ಮೆರವಣಿಗೆ ಮಾಡ್ತೇವೆ ಅಂತ ಅಬ್ಬರಿಸಿದ್ರು. 320 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಗೆದ್ದು ತೋರಿಸಿದ್ರು. ಘಟನೆ 5 ಪರಂಗೆ ಸೋಲು, ಸಿದ್ದುಗೆ ಸಿಎಂ ಹುದ್ದೆ. ಚುನಾವಣೆಯಲ್ಲಿ ಕೆಪಿಸಿಸಿ ಮುಂದಾಳತ್ವ ವಹಿಸಿದ್ದ ಪರಮೇಶ್ವರ್ ಸೋಲು ಕಂಡ್ರು. ಸಿದ್ದರಾಮಯ್ಯ ಅನಾಯಾಸವಾಗಿ ಸಿಎಂ ಹುದ್ದೆಗೇರಿದ್ರು. ಅಚ್ಚರಿ ಅಂದ್ರೆ ಡಿಕೆಶಿಯಂತಹ ಅತಿರಥರನ್ನೇ ಸಂಪುಟದಿಂದ ಹೊರಗಿಟ್ಟು 5 ವರ್ಷ ಪೂರ್ಣಾವಧಿ ಅಧಿಕಾರ ನಡೆಸಿಯೇ ಬಿಟ್ರು. 2023ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಸಿಎಂ ಪಟ್ಟಕ್ಕೇರಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಲಿಸ್ಟ್ ನೋಡುವ ಬನ್ನಿ. ಸಿಎಂ ಕುರ್ಚಿ ರೇಸ್ನಲ್ಲಿ ಯಾರಿದ್ದಾರೆ? ಮೊದಲಿಗೆ ಡಿ ಕೆ ಶಿವಕುಮಾರ್, ಭಾಳ ಹತ್ತಿರದಲ್ಲಿ, ವೆರಿ ನಿಯರ್ ಬೈ ಇರೋದು. ಏನು ಪ್ಲಸ್ ಪಾಯಿಂಟ್ ಡಿ ಕೆ ಶಿವಕುಮಾರ್ದು? ಇವರು ಕಳೆಗೊಂದಿದ್ದ ಪಕ್ಷಕ್ಕೆ ಚೈತನ್ಯ ತುಂಬಿದ ಬಂಡೆ. 2018ರಲ್ಲಿ 80 ಬಂದ ನಂತರ ಫುಲ್ ಕಾಂಗ್ರೆಸ್ ಒಂಥರ ಸಪ್ಪೆ ಆಗಿತ್ತು. ಯಾವಾಗ ಕೆ ಪಿ ಸಿ ಅಧ್ಯಕ್ಷರಾದರೂ ಕಾಂಗ್ರೆಸ್ಗೊಂದು ನವಚೈತನ್ಯ ಬಂತು. ಆಮೇಲೆ ನವಚೈತನ್ಯ ಯಾಕೆ ಬರುತ್ತೆ? ಚುನಾವಣೆಯಲ್ಲಿ ಧನ ಮನ ಎಲ್ಲ ಅಂದರೆ ಮ್ಯಾನ್ ಪವರ್, ಮಸಲ್ ಪವರ್, ಮನಿ ಪವರ್. ಈಗ ಬಸವನಗೌಡ ಪಾಟೀಲ್ ಅಂತ ಹೇಳ್ತಾರೆ, ನನ್ನನ್ನು ಅಧ್ಯಕ್ಷ ಮಾಡ್ರಿ ಅಂತಾರೆ. ಬಿ ಜೆ ಪಿ ಹೈಕಮಾಂಡ್ ಯಾಕೆ ಮಾಡಲ್ಲ ಅಂದರೆ ದುಡ್ಡು ಖರ್ಚು ಮಾಡಬೇಕು ಅಂತ ಬಯಸ್ತಾ ಇರುತ್ತೆ. ವಿಪರೀತ ದುಡ್ಡು ಖರ್ಚು ಮಾಡಬೇಕು, ಇಲ್ಲಾಂದರೆ ಆಗಲ್ಲ. ನೀವು ಯಾರಿಗಾದರೂ ಬಿ ಫಾರಮ್ ಕೊಡಬೇಕು ಅಂತಂದರೆ, ಈಗ ಸಿದ್ದರಾಮಯ್ಯನವರು ಬಿ ಫಾರಮ್ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಬಿ ಫಾರಮ್ ಕೊಟ್ಟರೆ ಕೇವಲ ಬಿ ಫಾರಮ್ ಅಲ್ಲ, ದುಡ್ಡನ್ನು ಕೊಡ್ತಾರೆ ಗೆಲ್ಲಿಸ್ಕೊಂಬ ಅಂತೇಳಿ. ದೇವೇಗೌಡರು ಕೊಡ್ತಾರೆ. ದೇವೇಗೌಡರು ಒಮ್ಮೆ ಈ YSV ದತ್ತ ಅವರಿಗೆ ಕಡೂರಿಂದ ನಿಲ್ಲಬೇಕಾದ್ರೆ 50 ಲಕ್ಷ ಕೊಟ್ಟಿದ್ದೀರಂತೆ. ದತ್ತ ಹೇಳ್ತಾ ಇದ್ರು, ನಾನು ಅದನ್ನು 50 ಲಕ್ಷ ಹೆಂಗೆ ಮಾಡೋದು, ಒಮ್ಮೆ ಕೊಟ್ಟರೆ ಅಭ್ಯಾಸ ಆಗ್ಬಿಡ್ತದೆ, ಹುಲಿ ಮೇಲಿನ ನಡಿಗೆ ಅಂದರೆ ಎಲ್ಲರೂ ಕೊಡ್ತಾರೆ. ನಾಳೆ ಓಟ್ ಹಾಕಬೇಕಲ್ಲ. ಡಿ ಕೆಗೆ ಆ ಪವರ್ ಇದೆ. ಮತ್ತು ಸಿದ್ದರಾಮಯ್ಯನವರು ಸ್ವಂತ ಮಾಡಲ್ಲ, ಅದನ್ನು ಜಾರ್ಜ್ಗೋ ಮಹದೇವಪ್ಪ ಅವ್ರಿಗೋ, ಮೊದಲು ಮಹದೇವ ಪ್ರಸಾದ್ ಇವರಿದ್ದರು ಅವ್ರಿಗೋ ಅಥವಾ ಭೈರತಿ ಸುರೇಶ್ಗೋ ಹೇಳ್ಬಿಟ್ಟು ಮಾಡಿಸ್ತಾರೆ. ಇವರಾದರೆ ಡೈರೆಕ್ಟ್. ಹಾಗಾಗಿ ಸಿದ್ದರಾಮಯ್ಯ ಬಿಟ್ಟರೆ ರಾಜ್ಯದ ಬೆಸ್ಟ್ ಲೀಡರ್ ಯಾರು? ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಪಾಲಿಗೆ. ಈಗ ದಲಿತಾಸ್ತ್ರ ಪ್ರಯೋಗ ಆಗ್ತಾ ಇದೆ, ದಲಿತರ ಭೂಮಿ ಆರೋಪ ಬರ್ತಾ ಇದೆ. ಆಮೇಲೆ SC ದುಡ್ಡು ವಾಲ್ಮೀಕಿ ನಿಗಮ ಅಂತ ಹೇಳುವಾಗ ದಲಿತರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು. ಹಾಗಿರುವಾಗ ಇನ್ನೊಂದು ಹೆಸರು ಬರುತ್ತೆ, ಯಾವುದು? CM ಕುರ್ಚಿ ರೇಸಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಸರಿದೆ ಅಷ್ಟೇ. ಯಾಕೆ ಹೆಸರಿದೆ ನೋಡಿ? ಮಲ್ಲಿಕಾರ್ಜುನ ಖರ್ಗೆ 82 ವರ್ಷ, ಒಮ್ಮೆ ಕೂಡ CM ಆಗಲಿಲ್ಲ ಎಂಬ ಕೊರಗು ಮಲ್ಲಿಕಾರ್ಜುನ ಖರ್ಗೆಗಿದೆ. ಕಾಂಗ್ರೆಸ್ ಅನೇಕ ನಾಯಕರಿಗೂ ಇರ್ಬೋದು. ಕಾಂಗ್ರೆಸ್ ದಲಿತ CM ಕೂಗು ನೀಗಿಸಬೇಕಿದೆ. ಹಾಗಂತ ಖರ್ಗೆ ಪ್ರತಿ ಸಲ ಹೇಳ್ತಾರೆ, ನಾನು ದಲಿತ ಅನ್ನೋ ಕಾರಣಕ್ಕಾಗಿ ನನಗೆ ಲೀಡರ್ಶಿಪ್ ಕೊಡಬೇಡಿ ಅಂತ. ನಿಜ, ದಲಿತ ಅನ್ನೋ ಕಾರಣಕ್ಕಾಗಿ ಅಲ್ಲ, ಅದಕ್ಕಿಂತ ಮೀರಿದಂಥ ಒಂದು ಅನುಭವ ಅವರಿಗೆ ಖಂಡಿತವಾಗಲೂ ಇದೆ. ಆದರೆ ಅದರ ಜೊತೆಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಈ ದಲಿತರಿಗೆ ಅನ್ಯಾಯವಾಯಿತು ಅನ್ನುವಂಥ ಆರೋಪ ಇದೆಯಲ್ಲ, ಅಳಿಸಿ ಹೋಗುತ್ತೆ ಅಂತ. ಇದು ಕಾಂಗ್ರೆಸ್ಗೆ ಸಿಕ್ಕಿರುವಂಥ ಒಂದು ಅಪರೂಪದ ಅವಕಾಶ. ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ಅದರಲ್ಲಿ ಎರಡು ಮಾತೇ ಇಲ್ಲ, ಎಲ್ಲ ಚುಪ್ ಆಗ್ತಾರೆ. ಆ ಕಡೆ ಕೇಂದ್ರದಲ್ಲಿ ಅಧ್ಯಕ್ಷ ಆಗಿದ್ದಾರೆ ಅವರು, AICC ಅಧ್ಯಕ್ಷ. ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿ ಈಗ ಸ್ವಲ್ಪ ಸಾಲಿಡ್ ಆಗಿದ್ದಾರೆ, ಯಾಕಂದರೆ 99 ಬಂದಿದೆ, 240 ಒಟ್ಟು ವಿರೋಧ ಪಕ್ಷದ ನಾಯಕ ಎಲ್ಲ ಆಗಿದ್ದಾರೆ. ಮೂರನೇ ಅವರು CM ಕುರ್ಚಿ ರೇಸಲ್ಲಿದ್ದಾರೆ, ಡಾಕ್ಟರ್ G. ಪರಮೇಶ್ವರ್.
ದಲಿತ ಸಿ ಎಂ ರೇಸ್ನಲ್ಲಿ ಖರ್ಗೆ ಬಳಿಕ ಎರಡನೇ ಆಯ್ಕೆ ಡಾಕ್ಟರ್ ಜಿ ಪರಮೇಶ್ವರ್. ಸಂಭಾವಿತ, ಬುದ್ಧಿವಂತ, ವಿದ್ಯಾವಂತ, ಸಂಭಾವಿತ. ಪ್ರಮುಖ ಖಾತೆ ನಿಭಾಯಿಸಿದ ಅನುಭವ ಇದೆ. ಸದಾಕಾಲ ಮುಖ್ಯಮಂತ್ರಿ ಕುರ್ಚಿಯ ಒಂದು ಕನಸಿತ್ತು. ಪಾಪ 2013ರಲ್ಲಿ ಗೆದ್ದಿದ್ರೆ ಸಾಕಿತ್ತು ಕೊರಟಗೆರೆಯಲ್ಲಿ. 2013ರಲ್ಲಿ ಇವರೇನಾದರೂ ಗೆದ್ದಿದ್ದರೆ ಸಿದ್ದರಾಮಯ್ಯ ಅಲ್ಲ ಮುಖ್ಯಮಂತ್ರಿ, ಪರಮೇಶ್ವರ್ ಮುಖ್ಯಮಂತ್ರಿ. ಯಾಕೆ ಅಂತ ನೀವು ಕೇಳಿ. ಯಾಕೆ ಅಂದರೆ ಅಲ್ಲೊಂದು ಆಫರ್ ಬರುತ್ತೆ. ಏನು? 2006ರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಿದ್ದು. 7, 8, 9, 10, 11, 12, 13 7 ವರ್ಷ ಆಗಿರುತ್ತೆ ಕಾಂಗ್ರೆಸ್ಗೆ ಬಂದು. ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಪರಮೇಶ್ವರ ಸಿದ್ದರಾಮಯ್ಯನವರ ಅಂತ ಬಂದಾಗ ಸಿದ್ದರಾಮಯ್ಯನವರು ಆಗ ವಲಸಿಗರು ಜಾಸ್ತಿ ಕಾಣ್ತಾರೆ. ಇವರು 8 ವರ್ಷ KPCC ಅಧ್ಯಕ್ಷರಾಗಿದ್ದರು. ಹಾಗಾಗಿ ಪರಮೇಶ್ವರಿಗೆ ಚಾನ್ಸ್ ಇತ್ತು. ಬಟ್ ಪರಮೇಶ್ವರ್ ಗೆಲ್ಲಲಿಲ್ಲ. ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯ ಸೋಲಿಸಿದ್ರು ಅಂತ ಆರೋಪ ಅದೆಲ್ಲ ಇರುತ್ತೆ ಬಿಡಿ. ಪರಮೇಶ್ವರ್ ಆ ನಂತರ ಯಾರು ಸಿ ಎಂ ಕುರ್ಚಿ ರೇಸಲ್ಲಿರೋದು? ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಸ್ವಲ್ಪ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಈಗೆಲ್ಲ 2028ಕ್ಕೆ ನಾವು ಹೋಗ್ತೀವಿ ರೀ ಅಂತಾರೆ. ಉತ್ತರ ಕರ್ನಾಟಕದ ಭಾಗದ ಪ್ರಬಲ ನಾಯಕ, ಸಾಲಿಡ್ ಪಾರ್ಟಿ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕನಾಗುವ ತಾಕತ್ತಿದೆ, ನಾಲೆಜ್ ಇದೆ, ಲೀಡರ್ಶಿಪ್ ಕ್ವಾಲಿಟಿ ಇದೆ. ST ವಾಲ್ಮೀಕಿ ಸಮುದಾಯ ಶಾಸಕರ ವಿಶ್ವಾಸ ಗಳಿಸಲು ಯತ್ನಿಸ್ತಾ ಇದ್ದಾರೆ. ಆಲ್ರೆಡಿ 20, 30, 40 ಇದ್ದಾರೆ ಅವ್ರ ಜೊತೆ. ಸತೀಶ್ ಜಾರಕಿಹೊಳಿ. ಆದರೆ ಸತೀಶ್ ಜಾರಕಿಹೊಳಿ ಈಗ ನೆಕ್ಸ್ಟು ಆ ಥರ ಇಲ್ಲ ಅವರು. ನೆಕ್ಸ್ಟ್ ಎಲೆಕ್ಷನಲ್ಲಿ ನೋಡೋಣ ಆ ಥರ ಇದ್ದಾರೆ. ಬಟ್ ಇವ್ರಿಗೆಲ್ಲ ಹೆಂಗಿದೆ ಅಂತಂದರೆ, ಒಂದು ವೇಳೆ DK ಶಿವಕುಮಾರ್ ಆಗಿಬಿಟ್ರೆ ನಮ್ಮ ಗತಿ ಏನು? ಸಿದ್ದರಾಮಯ್ಯ ಸೈಡ್ಲೈನ್ ಆಗಿಬಿಟ್ಟು ಅಂದರೆ ನಿವೃತ್ತಿ ಆದರೆ, ಹಾಗಾಗಿ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಸಿ ಎಂ ಕುರ್ಚಿ ರೇಸ್ ಮೇಲೆ MB ಪಾಟೀಲ್ ಇದ್ದಾರೆ. MB ಪಾಟೀಲ್ಗೊಂದು ಆಸೆ ಇದೆ ನೋಡಿ. BJPಯಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಇನ್ನು ವಿಜೇಂದ್ರ ದೊಡ್ಡ ಲೀಡ್ರಾಗಿ ಮರ್ಜ್ ಆಗೋದಕ್ಕೆ ಟೈಮ್ ಇದೆ. ಲಿಂಗಾಯತರನ್ನು ಸೆಳಿಬೇಕು ಅಂತಂದರೆ ನಮ್ಮನ್ನು ಮಾಡಿ. ವೀರೇಂದ್ರ ಪಾಟೀಲ್ ನಂತರ ಲಿಂಗಾಯತರು ಬರಲೇ ಇಲ್ಲ. ಕಳೆದ ಬಾರಿ ಕೂಡ ಸ್ವಲ್ಪ ಜಾಸ್ತಿ ಆಗಿದ್ದು. ಯಾಕೆ MLA ಜಾಸ್ತಿ ಆಗಿದ್ದು ಅಂತಂದರೆ ಯಡಿಯೂರಪ್ಪನವರಿಗೆ ಅವಮಾನ ಆಯಿತು ಅನ್ನೋ ಕಾರಣಕ್ಕಾಗಿ ಲಿಂಗಾಯತರನ್ನ ಕಾಂಗ್ರೆಸ್ಗೆ ಮತ್ತೆ ಕರೆತರಬೇಕು ಅಂತಂದರೆ ನಾನು ಆಗಬೇಕು ಅನ್ನುವಂಥದ್ದು ಅವರ ಅಹವಾಲು. ಆಮೇಲೆ MB ಪಾಟೀಲ್ ಅವರ ಬಳಿ ಕೂಡ ತನು, ಧನ, ಮನ ಎಲ್ಲ ಶಕ್ತಿ ಇದೆ, ಜಾತಿ ಶಕ್ತಿ ಇದೆ. ಅದನ್ನು ಅವರು ರೂಢಿಸ್ಕೋಬೇಕು. ದುಡ್ಡಿನ ವಿಚಾರದಲ್ಲಿ ಏನು ತೊಂದರೆ ಇಲ್ಲ, ಬೇಕಾದಷ್ಟಿದೆ. ಆಮೇಲೆ ಉತ್ತರ ಕರ್ನಾಟಕ ಭಾಗದ ಆ ಭಾಗದವರೆಗೆ ಒಂದು ಕೊಡಬೇಕು ಅನ್ನುವಂಥ ಒಂದು ಕೂಗಿದೆಯಲ್ಲ, ಅದಕ್ಕೂ ಕೂಡ ದನಿ ಆಗುವಂಥ ಸಾಧ್ಯತೆ ಇದೆ. ಓಕೆ, ನಿಮಗೀಗ